This V8 is Italy design. Designed by Italy. ಗೇರ್ ಹ್ಯಾಂಡ್ ಗೇರಾ? Hand gear, sir. First gear, second gear. ಆವಾಗ ಇವಾಗಲೇ ಕೇಳ್ತಾ ಇದ್ದಾರೆ 4.5 ಲಕ್ಷಕ್ಕೆ. ಯಾವಾಗ ಬೇಕಾದ್ರೂ ಕೊಡಿ ಸರ್, ನಿಮಗೆ 4.5 ಲಕ್ಷ ಕೊಡ್ತೀನಿ ಅಂತ. ಒಂದ್ಸಲ ಹೈವೇಸ್ನಲ್ಲಿ 120 ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ಹಿಡಿದ್ರು ನನ್ನ. ಇದ್ರಲ್ಲಿ 120 ಸ್ಪೀಡ್? 120 ಸ್ಪೀಡಲ್ಲಿ. ತುಂಬಾ ಜನ ಸೈಟ್ ತಗೊಂಡು ಅದನ್ನ ಬೆಳೆಸಿ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಎಲ್ಲ ಮಚಾಣಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ. ಆ ಥರ ಮಾಡಿ ಎಣ್ಣೆ ಹೊಡ್ಕೊಂಡು ನಾನು ಕಾರ್ನಲ್ಲಿ ಎಂಜಾಯ್ ಮಾಡಿದ್ದೀನಿ ಚೆನ್ನಾಗಿ. ಹಣ ಇಟ್ಕೊಂಡು ಏನು ಮಾಡ್ತೀರಾ? ಆರೋಗ್ಯ ಹೋಗ್ಬಿಟ್ರೆ ಅದು ಅಲ್ಲ ಲೈಫ್ ಎಂಜಾಯ್ ಮಾಡಬೇಕು, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆಂಟಿಕ್ ಕಾರ್ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 1982ನೇ ಮಾಡೆಲ್ ಸ್ನೇಹಿತರೆ, 1982 ಮಾಡಲ್ಲು, ಪ್ರೀಮಿಯರ್ ಪದ್ಮಿನಿ ಸ್ನೇಹಿತರೆ. ಎಂಥ ಆಂಟಿಕ್ ಕಾರ್ ಇದು, ಒಂದು ಕಾಲದಲ್ಲಿ ಬಹುತೇಕರ ಕನಸಿನ ಕಾರ್ ಇದು. ಅಂತಹ ಒಂದು ಕಾರು ಈಗಲೂ ರಸ್ತೆ ಮೇಲೆ ಓಡ್ತಾ ಇದೆ. ಇವತ್ತಿನ ಎಂಥೆಂಥ ಕಾರ್ಗಳು ಬಂದ್ಬಿಟ್ಟಿದ್ದಾವೆ ಅಬ್ಬಾ. ಆದರೆ ಅದೆಲ್ಲದ್ರ ಮಧ್ಯೆ ಕೂಡ ನನಗೆ ಇದೇ ಕಾರ್ ಬೇಕು ರೀ ಅಂತ ಈ ಕಾರ್ನೇ ಇಟ್ಕೊಂಡು ಇದನ್ನೇ ಇವತ್ತಿಗೂ ಡ್ರೈವ್ ಮಾಡ್ತಾ ತುಂಬ ಒಂಥರ ಪ್ಯಾಷನೇಟಿವ್ ಬದುಕ್ತಾ ಇರೋರು ನಮ್ಮ ಉಮಾಪತಿಯವರು. ಉಮಾಪತಿ ಯಾರು ಗೊತ್ತಾ ಸ್ನೇಹಿತರೆ? ಈ ಕಾರ್ನ ಮಾಲೀಕರು, ಬಸವನಗುಡಿಯವರು ಸ್ನೇಹಿತರೆ. ಉಮಾಪತಿ ಅವರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಉಮಾಪತಿ ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಉಮಾಪತಿಯಿಂದ. ನಾನು HL ರಿಟೈರ್ಡ್ 82ಇಂದ ಇಟ್ಕೊಂಡಿದ್ದೀನಿ Fiat. ನಾನು ಸೌತ್ ಇಂಡಿಯಾ ಫುಲ್ ಟ್ರಾವೆಲ್ ಮಾಡಿದ್ದೀನಿ. 98ನಲ್ಲಿ ಬಾಂಬೆಗೆ ಒಂದು ಟ್ರಿಪ್ ಹೋಗಿದ್ದೀನಿ, ತಿರುಪತಿಗೆ 30 ಸಲ ಹೋಗಿದ್ದೀನಿ ಇದೇ ಕಾರಲ್ಲಿ, ಸೇಮ್ ಕಾರಲ್ಲಿ. ನನಗೆ ಯಾವ ತೊಂದರೆ ಇಲ್ಲ, ಆರಾಮಾಗಿದೆ ಕಾರು. ಇವತ್ತು ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ಕಾರು. ಯಾವಾಗ ತೊಗೊಂಡಿದ್ದೀವಿ? 82 ಹೊಸ ಬ್ರ್ಯಾಂಡ್ ನ್ಯೂ TVS ಸುಂದರ ಮೋಟಾರ್. ಆ ಟೈಮ್ನಲ್ಲಿ ದುಡ್ಡಿಗೆ ತುಂಬ ಕಷ್ಟ. HL ರಿಟೈರ್ಡ್, ಬ್ಯಾಂಕ್ ಲೋನ್ನಲ್ಲಿ ಆ ಗಾಡಿ ತೊಗೊಂಡಿದ್ದು ನಾನು. ಎಷ್ಟಿತ್ತು ರೇಟ್ ಇದು? ಆವಾಗ 1,20,000. 1982ನಲ್ಲಿ 1,20,000. ಹೌದೌದು. ಅವಾಗ ಬೆಂಗಳೂರು ಒಂದು ಸೈಟ್ ಬಂದಿರೋದಾ? ಒಂದು ಸೈಟ್ ಬಂದಿರೋದು ಕೋಟ್ಯಾಧಿಪತಿ ಆಗಿಬಿಡ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಕಾರ್ ತೊಗೊಂಡು ಎಂಜಾಯ್ ಮಾಡ, ಏನು ಸೈಟು ಮನೆ ಅಂತ ಅವರು ಹೇಳಿದ್ರು ಒಬ್ಬರು ಸ್ನೇಹಿತರು, ಅದಕ್ಕೆ ಇದು ತೊಗೊಂಡು. ಬಟ್ ತುಂಬ ಜನ ಸೈಟ್ ತೊಗೊಂಡು ಅದನ್ನು ಬೆಳೆಸಿ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಎಲ್ಲ ಮಚಾಣಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ. ಆ ಥರ ಮಾಡಿ ಎಣ್ಣೆ ಹೊಡ್ಕೊಂಡು ನಾನು ಕಾರ್ನಲ್ಲಿ ಎಂಜಾಯ್ ಮಾಡಿದ್ದೀನಿ ಚೆನ್ನಾಗಿ. ಭಾಳ ಸ್ಟೈಲಿಶ್ ನಾನು. ಪೊಲೀಸ್ ಆಫೀಸರೆಲ್ಲ, ಟ್ರಾಫಿಕ್ ಪೊಲೀಸ್ ಕೇಳೋರು, ಕೊಡೋಂಗಿದ್ರೆ ನಮಗೆ ಕೊಡಿ, ಏನು ಬ್ಯೂಟಿ ಕಾರ್ ಇದು ಅಂತ ಹೇಳೋರು. ಒಂದ್ಸಲ ಹೈವೇಸ್ನಲ್ಲಿ 120 ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೀನಿ, ಪೊಲೀಸ್ ಹಿಡಿದ್ರು ನನ್ನ. 120 ಸ್ಪೀಡಲ್ಲಿ. ಏನು ನೀವು ಈ ಏಜಲ್ಲಿ ಆ ಸ್ಪೀಡ್ ಹೋಗ್ತಾ ಇದ್ದೀರಲ್ಲ, ಏನು ಯಜಮಾನ್ರೆ ಕರೆಕ್ಟ್ ಇಲ್ವಲ್ಲ ಇದು? ಇಲ್ಲ ಸರ್, ಗಾಡಿ ಟಾಪ್ ಕಂಡೀಷನ್ ಇದೆ, ಬೇಕಾದರೆ ನೋಡಿ 140ವರೆಗೂ ಹೋಗುತ್ತೆ ಇದು ಅಂತ. 140ವರೆಗೂ ಇದೆ. ಈಗಲೂ ಹೋಗುತ್ತೆ? ಈಗಲೂ 140 ಹೋಗುತ್ತಾ? ಹೌದೌದು, ಹೋಗುತ್ತೆ. ಕಂಡೀಷನ್ ಇದೆ ಆ ಥರ ಕಂಡೀಷನ್ ಇದೆ, 140 ಸ್ಪೀಡ್ ಹೋಗುತ್ತೆ. ಓಕೆ, ಅಂದರೆ ಹತ್ತಿರ 45 ವರ್ಷದ ಕಾರು? 44 ವರ್ಷದ ಕಾರು. ಇವತ್ತಿಗೂ ಬ್ರ್ಯಾಂಡ್ ನ್ಯೂ ಥರ ಇದೆ? ಹೌದೌದು, ಎಲ್ಲ ಹೊಸ ಸಾಮಾನು. ಓಕೆ, ಹೇಗೆ ಮೇಂಟೈನ್ ಮಾಡ್ತೀರಿ ಇದನ್ನ? ಇಲ್ಲಿ ನಮ್ಮ ಮೆಕ್ಯಾನಿಕ್ ಇದ್ದಾರೆ, ಹಿಂದೆ ಅವರೇ ನೋಡೋದು. ರೆಗ್ಯುಲರಾಗಿ ಅವರೇ ಮೇಂಟೈನ್ ಮಾಡೋದು. 82ನಲ್ಲಿ ನನಗೆ 4,500,000 ಆಯಿತು. HL ಡಿಪ್ಲೊಮಾ ಹೋಲ್ಡರ್ ನಾನು. HLಲ್ಲಿ ಟೂಲ್ ರೂಮಲ್ಲಿದೆ. ಓಕೆ, ಎಲ್ಲರೂ ಭಾಳ ಲೈಕ್ ಮಾಡೋರು. ನಾನು HLಲ್ಲಿ ರಿಟೈರ್ಡ್ ಆಗೋರಿಗೆಲ್ಲ, ರಿಟೈರ್ಡ್ ಆದರೆ ಅವ್ರಿಗೆಲ್ಲ ಈ ಕಾರಲ್ಲಿ ಕರ್ಕೊಂಡು ಹೋಗಿ ಮನೆಯಲ್ಲಿ ಡ್ರಾಪ್ ಮಾಡ್ತಾಯಿದ್ದೆ. ತುಂಬ ಹೆಲ್ಪ್ ಮಾಡಿದ್ದೀನಿ ನಾನು. ಓಕೆ, ಒಟ್ಟು ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಬದುಕಿದ್ದೀನಿ ಸರ್. ಲೈಫ್ ಎಂಜಾಯ್ ಮಾಡಿದ್ದೀನಿ ನಾನು. ಹಣ ಇಟ್ಕೊಂಡು ಏನು ಮಾಡ್ತೀರಾ? ಆರೋಗ್ಯ ಹೋಗ್ಬಿಟ್ರೆ ಅಲ್ವಾ? ಸುಮ್ಮನೆ ದುಡ್ಡು ಕೂಡ ಹಾಕೋದಲ್ಲ. ಇಲ್ಲ, ಆರೋಗ್ಯ ಚೆನ್ನಾಗಿದೆ, ಲೈಫ್ ಎಂಜಾಯ್ ಮಾಡಿದ್ದೀನಿ, ಆರಾಮಾಗಿದ್ದೀನಿ. ಈಗ ಎಷ್ಟು ವಯಸ್ಸು ತಮಗೆ? 79. 80 ವರ್ಷನಾ? 79. ಅದು ಗೊತ್ತಾಯ್ತು, 80. ಬಟ್ ಸ್ಟಿಲ್ ಆ್ಯಕ್ಟಿವ್. ಎಲ್ಲಿ ತಿರುಪತಿ ಕರೀತೀರಾ, ಬರ್ತೀನಿ, ಡ್ರೈವ್ ಮಾಡ್ತೀನಿ. ಸೈಡಲ್ಲಿ ಕೂತ್ಕೊಳ್ಳಲ್ಲ ನೀವು? ಸ್ಟೇರಿಂಗ್ ಯಾರಿಗೂ ಕೊಡಲ್ಲ ನಾನು. ಕೊಡಲ್ಲ? ಅಪ್ಪ ನೋಡ್ಸಿ ಕೂಡ ಮಕ್ಕಳಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ, ನಮ್ಮ ಮೆಕ್ಯಾನಿಕ್ ಬಿಟ್ಟರೆ ನಾನು. ಆರೋಗ್ಯ ಹೆಂಗಿದೆ? ಆರೋಗ್ಯ ಫೈನಾಗಿದ್ದೀನಿ. BP ಇಲ್ಲ, ಶುಗರ್ ಇಲ್ಲ, ಚೆನ್ನಾಗಿದೆ ಎಲ್ಲ. ಏನು ಗುಟ್ಟು? ಜೀವನದ ಗುಟ್ಟೇನು? ಜೀವನದ ಗುಟ್ಟು ಏನಂದರೆ ಹ್ಯಾಬಿಟ್ಸ್ ಇರಬಾರ್ದು, ಹಾರ್ಡ್ ವರ್ಕ್ ಮಾಡಬೇಕು, ಮನಸ್ಸು ಚೆನ್ನಾಗಿಟ್ಕೋಬೇಕು, ಆತ್ಮ ಚೆನ್ನಾಗಿರಬೇಕು. ಅದೆಲ್ಲ ಇದ್ದರೆ ಲೈಫ್ ಚೆನ್ನಾಗಿರುತ್ತೆ. ನನ್ನ ವೈಫ್ BMS ಕಾಲೇಜ್ ರಿಟೈರ್ಡ್ ಪ್ರೊಫೆಸರ್ ಆಗಿದ್ದರು. ಏನು ಮೇಡಮ್ ಹೆಸರು? ಉಷಾ ಅಂತ. ವಾವ್, ಅವರು ರಿಟೈರ್ಡ್. ಗ್ರೇಟ್ ಸರ್. ಬನ್ನಿ ನಿಮ್ಮ ಕಾರ್ ತೋರಿಸಿ ಒಂದ್ಸಲ. ಈಗ ಇದೆ 1982 ಪ್ರೀಮಿಯರ್ ಪದ್ಮಿನಿ. ಹೌದೌದು. ಅವಾಗ ಯಾವ್ಯಾವ ಕಾರ್ ಇತ್ತು ಇಂಡಿಯಾದಲ್ಲಿ?
ಇಂಡಿಯಲ್ಲಿ ಅಂಬಾಸಿಡರ್ ಫಿಯೇಟ್ ಎರಡಾಯ್ತು. ಎರಡೇ ಎರಡೇ ಬೇರೆ ಟೊಯೋಟಾ ಇಲ್ಲ ಮಾರುತಿ ಇಲ್ಲ 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 ನೋ ಕಾರ್ ನೋ ಕಾರ್ ಓನ್ಲಿ Okay. ಫಿಯೇಟ್ ಅಂಡ್ ಅಂಬಾಸಿಡರ್ ಇದ್ದಿದ್ದು ಅವಾಗ. ಹಾ ಇದು ಈ ಕಲರ್ ಒರಿಜಿನಲ್ ನೀವು ಪೇಂಟ್ ಮಾಡ್ತೀರಾ ಒರಿಜಿನಲ್ ಸರ್? ಈ ಕಲರ್ ಬರೋದು ಅವಾಗ ಎರಡು ಕಲರ್ ಈ ಬಂತು ಅಲ್ಲ 12 ಕಲರ್ ಬಂತು. ಇದು ಕಲರು ಬಂತು ಕಂಪ್ನಿಯಿಂದ, ತುಂಬಾ ಅಪರೂಪದ ಕಲರ್, ಅಪರೂಪ ಕಲರು. ಅದೇ ಕಲರ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಓಕೆ. ಒರಿಜಿನಲ್. ಈಗ ಇಷ್ಟೆಲ್ಲ ಬೇರೆ ಬೇರೆ ಥರದ ಕಾರು, ಅದೇನೋ ಎ ಸಿ, ಪವರ್ ಸ್ಟೇರಿಂಗ್, ಅದೇನೋ ಕತೆ ಹೇಳ್ತಾರೆ, ಅದೆಲ್ಲ ಚೇಂಜ್ ಮಾಡಕ್ಕೆ ಹೋಗಿಲ್ಲ? ಅದೆಲ್ಲ ಏನು ಆಲ್ಟ್ರೇಷನೇ ಮಾಡಿಲ್ಲ, ಒರಿಜಿನಲ್ ಹೆಂಗಿದೆ ಹಂಗೆ ಇದೆ ಗಾಡಿ. ಯಾಕೆ ಇಷ್ಟು ಫ್ಯಾಷನ್? ತುಂಬ ಜನ ಅಪ್ಡೇಟ್ ಆಗ್ಬಿಡ್ತಾರೆ, 2 ವರ್ಷ ಯೂಸ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಹೊಸ ಕಾರ್ಗೆ ಹೋಗ್ತಾರೆ. ನೀವಾಗಿ ಇದ್ರ ಬಗ್ಗೆ ಇಷ್ಟು ವ್ಯಾಮೋಹ? ಇದು ನಮಗೆ ಲೈಫ್ ಕೊಟ್ಟಿದೆ. ಹೈವೇಸ್ನಲ್ಲಿ ಅಲ್ಲಿ ಇಲ್ಲಿ ಏನು ನಮ್ಗೆ ಒಂದು ಸಲನ ಹೈವೇಸ್ನಲ್ಲಿ ಕೈ ಕೊಟ್ಟಿಲ್ಲ. ಆರಾಮಾಗಿ ಹೋದೆ, 1000 ಕಿಲೋಮೀಟ್ರ್ ಸೇಫ್ಟಿಯಾಗಿ ಬರ್ತೀನಿ. ಅದು ನಮಗೆ ಲೈಕಿಂಗ್ ಸರ್. ಸೂಪರ್ ಸರ್. ಇದು ಪೆಟ್ರೋಲಾ? ಪೆಟ್ರೋಲು 14 ಕಿಲೋಮೀಟ್ರ್, ಮೈಲೇಜ್ 1100 cc, ವಾವ್. ಇಂಜಿನ್ 1100 cc, ಹಾಂ ಪವರ್, ತುಂಬ ಪವರ್ ಅದು. ನೋಡಿ, ಇವತ್ತೆಲ್ಲ ಈ ಥರದ್ದು ಬರೋದೇ ಇಲ್ಲ. ಇದು ನೋಡಿ, ಹೌದು, ಸ್ಮೂತ್, ಭಾರಿ ಇಟಾಲಿ ಡಿಸೈನ್ ಇದೆ. ಹಾಂ, ದಿಸ್ V8 ಇಸ್ ಇಟಾಲಿ ಡಿಸೈನ್. ಓ, ಇಟಾಲಿಯನ್ ಡಿಸೈನಾ? ಇಂಡಿಯನ್ ಮೇಕಲ್ಲ? ಇಲ್ಲ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಡಿಸೈನ್ ಬೈ ಇಟಾಲಿ. ನೋಡಿ, ನಮ್ಮ ಹತ್ತತ್ರ 80 ವರ್ಷದ ನಮ್ಮ ಉಮಾಪತಿ ಸರ್ರು. ನೋಡಿ 140ವರೆಗೂ ಇದೆ ಸ್ಪೀಡ್. ಸ್ಪೀಡ್ 140ವರೆಗೂ ಇದೆ ಇದರಲ್ಲಿ. ಓಕೆ, 140ವರೆಗೂ ಸ್ಪೀಡೋಮೀಟ್ರ್ ಇದೆ. ಇದೆ ಅಂದರೆ ಸುಮ್ಮನೆ ಟೈಮ್ ಪಾಸಿಗೆ ಕೊಟ್ಟಿಲ್ಲ, ನಿಜಕ್ಕೂ ಅಷ್ಟು ಹೋಗುತ್ತೆ? ಹೋಗುತ್ತೆ ಸರ್, ಟೈಮ್ ಪಾಸ್ ಅಲ್ಲ. ಓಕೆ, ನಾವು ಓಡಿಸಿದ್ದೀವಿ 140 ಹೈವೇಸಲ್ಲಿ. ಈ ಬಾಡಿ ಗಿಡಿ ಏನು ವೈಬ್ರೇಷನೇ ಬರಲ್ಲ, ಗಾಡಿ ವಾಬ್ಲಿಂಗ್ ಆಗೋದಲ್ಲ? ಇಲ್ಲ, ಎಂಥದ್ದು ಇಲ್ಲ. ವಾವ್. ಇದು ಸೀಟು ಒರಿಜಿನಲ್ ನೀವು ಚೇಂಜ್ ಮಾಡ್ತೀರಾ? ಒರಿಜಿನಲ್ ಸರ್. ಸ್ಪ್ರಿಂಗ್ ಸೀಟ್ ಇತ್ತು, ಹಾಂ. ಫೀಟ್ದಲ್ಲಿ ಲೇಟೆಸ್ಟ್ ಬಂತಿತ್ತು. ಇದು ಒಂದು ಚೇಂಜ್ ಮಾಡಿದೆ, ಕಂಫರ್ಟಬಲ್ ಇದೆ ಅಂತ. ನೋಡಿ ಕೂತ್ಕೊಂಡೆ ಎಷ್ಟು ಕಂಫರ್ಟಬಲ್, ಬ್ಯಾಕ್ ಪೈನ್ ಬರಲ್ಲ, ಹಾಂ, ಆರಾಮಾಗಿದೆ. ಎಷ್ಟು ಲಾಂಗರ್ ಹೋಗಿ ಎಷ್ಟನ ಹೋಗಿ ಬ್ಯಾಕ್ ಪೈನ್ ಬರಲ್ಲ. ವಾವ್. ಇದು ಗೇರ್ ಹ್ಯಾಂಡ್ ಗೇರಾ? ಹ್ಯಾಂಡ್ ಗೇರ್ ಸರ್. ಹಾಂ, ನೋಡಿ, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಹಾಂ, ಫೋರ್ತ್ ಗೇರ್, ಅಷ್ಟೇ ಅಷ್ಟೇ. ಇದೆ ಸೆಕೆಂಡ್ ಗೇರ್ ಹಾಕ್ಬಿಟ್ಟೆ. ವೆರಿ ನೈಸ್, ವೆರಿ ನೈಸ್. ಆ ಒಂದರಲ್ಲೇ 5 ಗೇರ್. ನೀವು ನಿಮ್ಮ ಮನೆಯವ್ರು ತುಂಬ ಟ್ರಾವೆಲ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ ಸರ್, ತುಂಬ ಎಂಜಾಯ್ ಮಾಡಿದ್ದೀನಿ ಸರ್. ಎಷ್ಟು ಸಾವಿರ, ಎಷ್ಟು ಪೆಟ್ರೋಲ್ ಹಾಕಿದ್ದೀನೋ ಇದಕ್ಕೆ, ಎಷ್ಟು ಮೇಂಟೈನ್ ಮಾಡಿರ್ತೀನಿ. 2 ಸಲ ಟಿಂಕರ್ ಪೇಂಟಿಂಗ್ ಆಗಿದೆ. ಓಕೆ. ಟೈರ್ಗಳೆಲ್ಲ ಹೊಸದು, ಹೊಸ ಟೈರ್ಸು. ಈಗ ಈ ಟೈರ್ ಬರುತ್ತಾ ಸರ್? ಈಗ ಬರುತ್ತೆ ಬರುತ್ತೆ. ಪ್ರೀಮಿಯರ್ ಪದ್ಮಿನಿ ಟೈರ್ ನೋಡಿ, ಒಳ್ಳೆ ಒರಿಜಿನಲ್ ಟೈರು ನೋಡಿ, ಗ್ರೇಟ್ ಸರ್. ಯಾವತ್ತೂ ಕೈ ಕೊಡಲೇ ಇಲ್ವಾ ಇದು ನಿಮಗೆ? ಇಲ್ಲ ಸರ್, ಒಂದು ಪಂಚರ್ ಆಗಿದೆ ಅಷ್ಟೇ. ಮೆಕ್ಯಾನಿಕಲ್ ಪ್ರಾಬ್ಲಮ್ ಏನು ಕೊಟ್ಟಿಲ್ಲ. ಕೇರಳಕ್ಕೆ ಹೋಗಿದ್ದೆ ನಾನು, 1000 ಕಿಲೋಮೀಟ್ರು, ಬಾನಟ್ ತೆಗೆದು ನೋಡಿಲ್ಲ ನಾನು. ಜಸ್ಟ್ ಹೋಗಿ ಬಂದಿದ್ದೀರಾ ಅಷ್ಟೇ, ಬೆಂಗಳೂರಿಗೆ ಬಂದು ತೆಗೆದು ನೋಡಿದೆ ಬಾನಟ್ಟು. ಓಕೆ, ಅಷ್ಟು ಚೆನ್ನಾಗಿತ್ತು. ಅಂದರೆ ಏನು ಓಡಿಸೋರು ಚೆನ್ನಾಗಿರ್ಬೇಕಾ, ಗಾಡಿ ಚೆನ್ನಾಗಿರ್ಬೇಕಾ? ಓಡಿಸೋರು ಚೆನ್ನಾಗಿರಬೇಕು, ಗಾಡಿನೂ ಮೇಂಟೆನೆನ್ಸ್ ಇರಬೇಕು. ಸುಮ್ಮನೆ ಎರಿಬಿರಿ ಓಡಿಸೋದಲ್ಲ, ಸಿಸ್ಟಮ್ ಆಗ ಓಡಿಸ್ಬೇಕು, ಆವಾಗ ಗಾಡಿ ಏನು ಪ್ರಾಬ್ಲಮ್ ಬರಲ್ಲ. ಇವತ್ತು ಆಂಟಿಕ್ ಕಾರ್ಗಳಿಗೆ ಬೆಲೆ ಜಾಸ್ತಿ ಅಂತಾರೆ. ಇದು ಇನ್ನೂ ಆ್ಯಂಟಿಕ್ ಬಂದಿಲ್ಲ, 50 ವರ್ಷಕ್ಕೆ ಆ್ಯಂಟಿಕ್ ಆಗೋದು. ಇದು ಓನ್ಲಿ 44 ವರ್ಷ ಆಗಿದೆ ಇವಾಗ, ಇನ್ನೂ 6 ವರ್ಷ ಇದೆ ಆ್ಯಂಟಿಕ್ ಆಗೋಕ್ಕೆ. ಆದಾಗ ಎಷ್ಟಕ್ಕೆ ಮಾಡ್ತೀರಿ? ಆವಾಗ ಇವಾಗಲೇ ಕೇಳ್ತಾ ಇದ್ದಾರೆ 4.25 ಲಕ್ಷಕ್ಕೆ. ಆಲ್ರೆಡಿ 4.25 ಲಕ್ಷಕ್ಕೆ ಕೇಳ್ತವ್ರ? ಇಲ್ಲಿ ಪಾರ್ಟಿ ಬರ್ತಾರೆ, ಹಾಂ, ಮಂಗಳೂರವರು. ಯಾವಾಗ ಬೇಕಾದ್ರೂ ಕೊಡಿ ಸರ್, ನಿಮಗೆ 4.25 ಲಕ್ಷ ಕೊಡ್ತೀನಿ ಅಂತ. ವಾವ್. ಕೊಡ್ತಾ ಇಲ್ಲ ನೀವು? ಇಲ್ಲ ಇಲ್ಲ, ದುಡ್ಡು ಬರುತ್ತಲ್ಲ, ಕೊಡ್ಬೋದಲ್ಲ? ಇಲ್ಲ ಸರ್, ಇದು ಲಕ್ಷ್ಮೀ ಗಾಡಿ ಮನೆ ಹತ್ರ ಇದ್ದರೆ ಒಂದು ಮನುಷ್ಯ ಇದ್ದಂಗೆ. ದುಡ್ಡು ಬಿಡಿ, ನಾನು ಲೈಫ್ ಎಂಜಾಯ್ ಮಾಡಿರೋದು. ಸತ್ತರೆ ಏನು ಎತ್ಕೊಂಡು ಹೋಗ್ತೀವಿ, ಹತ್ತಿ ಎತ್ಕೊಂಡು ಹೋಗ್ತಾರೆ ಬಿಲ್ಡಿಂಗ್, ಏನಿಲ್ಲ. ಬಟ್ ಲೈಫ್ ತುಂಬ ಎಂಜಾಯ್ ಮಾಡಿದ್ದೀನಿ. ಡ್ರೈವಿಂಗ್ ಭಾಳ ಕ್ರೇಜ್ ಡ್ರೈವ್ ನಾನು ಮಾಡೋದು. ಸೊ ಜೀವನ ನೀವು ಅಂದ್ಕೊಂಡಾಗ ಬದುಕ್ತಾ ಇದ್ದೀರಿ? ಬದುಕ್ತಾನೆ, ಏನು ತೊಂದರೆ ಇಲ್ಲ. ಜೀವನದಲ್ಲಿ ಸರ್ ಹಣ ಕೂಡಾಕೋದ್ರಲ್ಲಿ ನೆಮ್ಮದಿ ಇಲ್ಲ? ಇಲ್ಲ, ಕಾಯಿಲೆ ಬಂದುಬಿಟ್ರೆ ಏನು ಮಾಡ್ತೀರಾ? ಎಷ್ಟೋ ಪ್ರಾಬ್ಲಮ್, ಏನು ಪ್ರಯೋಜನ? ಎಷ್ಟೋ ಜನ ಆಸ್ತಿ ಇಟ್ಕೊಂಡು ಎಷ್ಟು ಸಫರ್ ಮಾಡ್ತಾ ಇದ್ದಾರೆ ಇವತ್ತು. ಅದು ಅಲ್ಲ ಲೈಫು. ಲೈಫ್ ಎಂಜಾಯ್ ಮಾಡಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು, ಒಳ್ಳೇದು ಮಾಡಬೇಕು, ಒಳ್ಳೇದನ್ನೇ ನಾವು ಥಿಂಕ್ ಮಾಡಬೇಕು. ಅದೇ ಇರಬೇಕು ಮನುಷ್ಯನ ಹತ್ರ, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಸೀಕ್ರೆಟು, ಅದೇ ಸೀಕ್ರೆಟ್. ನಮ್ಮ HLಲ್ಲಿ ಆ ಟೈಮ್ನಲ್ಲಿ ಯಾರ ಹತ್ರ ಕಾರ್ ಇಲ್ಲ, ನನ್ನ ಹತ್ರ ಮಾತ್ರ ಇತ್ತು. ಓ, ನಿಮ್ಮಷ್ಟೇ ಸಂಬಳ ಬರೋರು ಬೇರೆ ಹತ್ರ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಸೈಕಲ್ಲು, ಸ್ಕೂಟ್ರಲ್ಲಿ ಬರೋರು. ನೀವು ಕಾರಲ್ಲಿ ಹೋಗ್ತಾ ಇದ್ರಿ? ನಾ ಕಾರಲ್ಲಿ ಹೋಗ್ತಾ ಇದ್ದೆ. ಫ್ಯಾಷನ್, ಒಂದು ಪ್ರೆಸ್ಟೀಜ್. ಗ್ರೇಟ್ ಅಂಕಲ್, ನಿಮ್ಮನ್ನು ನೋಡಿ Thank you. ಕಲಿಬೇಕಾಗಿದೆ. Sir. ಸರ್ ಆಶೀರ್ವಾದ ಎಲ್ರಿಗೂ ಇರಲಿ. Thank you. ನಾನಂತೂ ಇವ್ರು ನೋಡಿ ತುಂಬಾ ಇನ್ಸ್ಪೈರ್ ಅವನು ಆಗುತ್ತೆ. ನಮ್ಮ ಮೊಮ್ಮಗ. ಬಾ, ಬೈಲಿ. ಯಾವತ್ತು ಮಕ್ಕಳಿಗೆ ನಮ್ಮ ಮೊಮ್ಮಕ್ಳ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ, ಹೌದಾ? ಹೌದೌದು.
ಸೊ ಹೆಂಗೆ ನಿಮ್ಮ ಮೊಮ್ಮಗ ಪರವಾಗಿಲ್ವಾ? ಚೆನ್ನಾಗಿ ಓದ್ತಾನೆ. ಓದ್ತಾ ಇದ್ದಾನೆ. ವೆರಿ ಗುಡ್, ಚೆನ್ನಾಗಿ ಓದ್ತಾನೆ. ಅವ್ನು ಓಡಿಸ್ತೀನಿ ಕೊಡ್ತಾನೆ ಅಂದ್ರೆ ಕೊಡಲ್ಲ. ಇಲ್ಲ ಇಲ್ಲ ಸರ್, ಕೊಡಲ್ಲ. ತಾತ ಮೊಮ್ಮಗನಿಗೂ ಕೊಡಲ್ಲ. ಕೊಡಲ್ಲ ಯಾರಿಗೂ ಕೊಡಲ್ಲ ಸರ್. ಮಕ್ಕಳಿಗೂ ಕೊಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ. ಓಕೆ ಓಕೆ, ಗ್ರೇಟ್ ಸರ್. ನೀವು ನಮ್ಮ ಮೆಕ್ಯಾನಿಕ್ ಇಲ್ಲಿ ಇದಾರಲ್ಲ, ಅವ್ರು ಬಿಟ್ಟರೆ ನಾನು. ಓಕೆ ಓಕೆ. ತಮ್ಮ ಹೆಸರು ಪರಿಚಯ ಹೇಳಿ. ರಮೇಶ್ ಅಂತ. ರಮೇಶ್. ಏನು ನಿಮ್ಮ ಗ್ಯಾರೇಜ್ ಹೆಸರು? ರಮೇಶ್ ಆಟೋ ಸರ್ವಿಸ್ ಅಂತ. ಯಾವ ಊರು ರಮೇಶ್ ಅವರು? ನಾವು ಬೆಂಗಳೂರೇ. ಹಾಂ. ಸೊ ಹೇಳಿ ಈ ಗಾಡಿ ಬಗ್ಗೆ. ಚೆನ್ನಾಗಿದೆ. ಪ್ರೀಮಿಯರ್ ಪದ್ಮಿನಿ ಅದು. ಇಟಾಲಿಯನ್, ಮೊದಲೆಲ್ಲ ಇಟಾಲಿಯನ್ ಬರ್ತಾಯಿತ್ತು. ಈಗೆಲ್ಲ ಇಂಡಿಯನ್ ಇತ್ತಲ್ಲ, ತುಂಬ ಜನ ಇಷ್ಟಪಡ್ತಾರೆ ಕಾರ್ನ. ಬರ್ತಾರೆ. ನಾವು ಅದೆಲ್ಲ ಕಂಪ್ಲೀಟ್ ಸರ್ವಿಸ್ ಮಾಡಿಕೊಡ್ತೀವಿ. ನಮ್ಮದು ಹಳಬರು ಓನರ್ ಇದ್ರಲ್ಲ, ಅವ್ರಿಗೆ ತುಂಬ ಇಷ್ಟ. ಹಳೆ ಕಾರ್ಗಳು ನಾವು ಕಲ್ತಿದ್ದು ಹಳೆ ಕಾರ್ಗಳೇನೆ. ಹಂಗಾಗಿ ನಾವು ಹಳೆದ್ರಲ್ಲಿ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು. ಸೊ ನಿಮ್ಮ ಗಾಡಿ ನಿಮ್ಮ ಮಕ್ಕಳಿಗೂ ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದೀರಿ ನೋಡಿ. ಅವರೇ ಡಾಕ್ಟ್ರು ಇದಕ್ಕೆ. ಈಸ್ ನಾಟ್ ಎ ಮೆಕ್ಯಾನಿಕ್, ಡಾಕ್ಟ್ರ್ ಥರ ಅವರು. ವೆರಿ ಗುಡ್. ಏನು ಹೋಗೋಣ. ನೋಡಿ, ಸಿಸ್ಟಮಲ್ಲೇ ಹ್ಯಾಂಡ್ ಗೇರ್ ಈ ಥರ ಬರುತ್ತೆ. ಈಗೆಲ್ಲ ಇಲ್ಲಿ ಗೇರ್ ಬರುತ್ತೆ. ಈಗ ಹೌದು, ಇದೆಲ್ಲ ಓಲ್ಡ್ಗೆಲ್ಲ ಇಲ್ಲೇ ಬರುತ್ತೆ, ಹ್ಯಾಂಡ್ ಗೇರ್ ಅಂತ ಬರುತ್ತೆ. ಹ್ಯಾಂಡ್ ಗೇರ್. ಯಾಕೆ ಚೇಂಜ್ ಆಯ್ತು ಸರ್ ಗೇರ್ ಹ್ಯಾಂಡಿಂದ ಕೆಳಗಡೆ? ಅದು ಆಗ್ತಾ ಚೇಂಜಸ್ ಆಗಿದೆ. ಇವಾಗೆಲ್ಲ ಇದು ಓಲ್ಡ್ ಸಿಸ್ಟಮ್ ಇತ್ತು, ಈಗೆಲ್ಲ ಲೇಟೆಸ್ಟ್ ಸಿಸ್ಟಮ್ ಇಲ್ಲಿ ಈಸಿ ಆಗುತ್ತೆ ಅಂತ ಅಲ್ಲಿ ಮಾಡ್ಕೊತಾರೆ. ಇದೆಲ್ಲ ಹಳೆ ಸಿಸ್ಟಮ್ ಇದು. ನಾನು ಈ ಕಾರ್ನ ನೋಡೋದು ಯಾವ್ದ್ರಲ್ಲಿ ಗೊತ್ತಾ? ಚಲಿಸುವ ಮೋಡಗಳು ಸಿನಿಮಾದಲ್ಲಿ. ಹೌದು, ರಾಜ್ಕುಮಾರ್ ಸರಿತಾ ಹೋಗ್ತಾ ಇರ್ತಾರೆ. ಅದ್ರ ಫೇವ್ರೆಟ್ ಅದರಲ್ಲಿ. ನೀನೆಲ್ಲೋ ನಾನಲ್ಲೇ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದೇ ಕಾರ್ ಇದು. ಬಟ್ ಅದು ವೈಟು, ಇದು ಆರೆಂಜು. ಹೌದು. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಇದೆಲ್ಲ ತುಂಬ ಹೋಗ್ತೀವಿ ನಾವೆಲ್ಲ. ನಾವು ಊರುಗಳೆಲ್ಲ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಚಿತ್ರಗೆ ಹೋಗ್ತಾ ಇರ್ತೀವಿ ನಮ್ಮ ಕಾರಲ್ಲಿ. ಸುಬ್ರಹ್ಮಣ್ಯೇಶ್ವರ, ಶೇಷಾರಪುರಂ ಸುಬ್ರಹ್ಮಣ್ಯೇಶ್ವರ ಎಲ್ಲರೂ ಒಳ್ಳೆ ಮಾಡಲಿ. ದೇವೇಗೌಡರು ಪರ್ಮನೆಂಟ್ ಇಲ್ಲಿಗೆ. ಕುಮಾರಸ್ವಾಮಿ ದೇವೇಗೌಡರು ಇಲ್ಲಿ ಬಂದೇ ಬರ್ತಾರೆ. ಆಗ ಸೀಟ್ ಬೆಲ್ಟ್ ಇರಲಿಲ್ವಾ ಉಮಾಪತಿ ಸರ್? ಇಲ್ಲ, ಆ ಟೈಮ್ನಲ್ಲಿ ಇಲ್ಲ. ಈಗ ಕಾನ್ಸೆಪ್ಟೇ ಇಲ್ಲ. ಇಲ್ಲ, ಆ ಟೈಮ್ನಲ್ಲಿ ಈಗ ಬಂದಿರೋದು ಇದೆಲ್ಲ. ಈಗ ಹಾಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವರು. ಪೊಲೀಸರು ಒಂದ್ಸಲ ಕೇಳಿದ್ರು, ಡ್ರೈವಿಂಗ್ ಕಡೆ ಮಾತ್ರ ಹಾಕಿದ್ದೆ, ಅಲ್ಲಿ ಮಾತ್ರ ಹಾಕಿದ್ದೀವಿ. ಡ್ರೈವಿಂಗ್ ಸೈಡ್ ಮಾತ್ರ ಹಾಕಿದ್ದೀವಿ. ಇದೆಲ್ಲ ಹೆಂಗಿದೆ ಗೊತ್ತಾ? 4 ಸ್ಟೇರಿಂಗ್ ಸುಮ್ಮನೆ ಹಿಂಗೆ ತಿರ್ಸಿದ್ರೆ ಅದೇ ವಾಪಸ್ ಬರುತ್ತೆ ನೋಡಿ. ಹಿಂಗೆ ಬಿಟ್ಟಿದ ತಕ್ಷಣ ನೋಡಿ ಅದೇ ಹಂಗೆ ವಾಪಸ್ ಬಂದಂಗೆ ಆಗುತ್ತೆ ನೋಡಿ, ಬರಂಗಾಗುತ್ತೆ. ಅದೇ ಹೇಳಿ ಈ ಕಡೆಗೆ ಅರೇಂಜ್ಮೆಂಟ್ ಸಸ್ಪೆನ್ಷನ್ ಆ ಥರ ಕೊಟ್ಟಿರ್ತಾರೆ. ಆ ಥರ ಮೋಟ್ರ್ ಇಲ್ಲದೆ. ಮೋಟ್ರ್ ಇಲ್ಲದೆ. ಒಬ್ಬ ಎಷ್ಟು ಕಾರ್ ಇದೆ ಇಲ್ಲಿ? 1, 2, 3 ಇದೆ ಈಗ. ನಿಮ್ಮವೇ? ಇಲ್ಲ, ಕಸ್ಟಮರ್ದು. ಈಗ ಎಷ್ಟು ದಿನ ಬೇಕು ಈ ಥರದೊಂದು ಆ್ಯಂಟಿಕ್ ಗಾಡಿ ರೆಡಿ ಆಗುತ್ತೆ ನಿಮ್ಮಲ್ಲಿ? ಒಂದು 6 ಮಂತ್ ಅಂತೂ ಬೇಕೇ ಬೇಕಾಗುತ್ತೆ. 6 ಮಂತ್ಸಾ? ಐಟಮ್ ಸಿಗುತ್ತೆ ಸ್ಪೇರ್ಸ್? ತರಿಸ್ಬೇಕು, ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಇಲ್ಲಿ ಮೊದಲೆಲ್ಲ ಈಸಿ ಸಿಗ್ತಾ ಇತ್ತು. ಈಗ ನಾನು ಬೇರೆ ಕಡೆಯಿಂದ ತರಿಸ್ತೀನಿ, ಮೆಡ್ರಾಸ್, ಕೇರಳ ಕಡೆಯಿಂದ ತರಿಸ್ತೀನಿ. ಬಾಂಬೆಗೆ ಸಿಗುತ್ತೆ. ಅದು ಬಂದಮೇಲೆ ನಾನು ಸರ್ ಫಿಟ್ ಮಾಡ್ಬೋದು. ಅಲ್ಲಿವ್ರು ವೆಯ್ಟ್ ಮಾಡ್ಬೇಕು. ಬೇರೆ ಕೆಲಸ ನಡೀತಾ ಇರ್ತದೆ. ಎಲ್ಲ ಬಾಡಿ ವರ್ಕ್ ಮಾಡ್ತೀವಿ, ಪೇಂಟಿಂಗ್ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಒಂದು 2-3 ತಿಂಗಳು ಆಗುತ್ತೆ, ಬೇಕಾಗುತ್ತೆ. ಓಕೆ, ಗ್ರೇಟ್. ನೋಡಿ ಹತ್ತಿರ ನಮ್ಮ ರಮೇಶ್ ಅಣ್ಣ, ಬೆಂಗಳೂರಿಗೆ ಭಾಳ ಅಪರೂಪದ ಅವರು ಕಾರ್ ಮೆಕ್ಯಾನಿಕ್. ಥ್ಯಾಂಕ್ಸ್ ರಮೇಶ್ ಅಣ್ಣ. ಓಕೆ. ಎಷ್ಟೇ ಬಂಗಾರ ಕೊಟ್ಟರು ನಾನು ಈ ಕಾರ್ನ ಯಾರಿಗೂ ಕೊಡಲ್ಲ ಅಂತ ಅನ್ನೋದು ನಮ್ಮ ಉಮಾಪತಿಯವರ ಒಂದು ಡೈಲಾಗು. ಬರೀ ಬಾಯಿ ಮಾತು ಕೇಳ್ತಾ ಇಲ್ಲ, ನಿಜಕ್ಕೂ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತಹ, ಅಂದರೆ ಅವರ ಭಾವನೆ ಅಡಗಿದೆ ಇದರಲ್ಲಿ. ಅದಕ್ಕೋಸ್ಕರ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತಹ ಕಾರು ಅವ್ರಿಗಿದು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ರೀ, ಜೀವನದಲ್ಲಿ ದುಡ್ಡು ಗುಡ್ಡೆ ಹಾಕಿ ಇನ್ವೆಸ್ಟ್ಮೆಂಟು ಸ್ಕೀಮು ಅಂತೆಲ್ಲ ಮಾಡ್ತಿರಲ್ರಿ, ಅದನ್ನೇ ಒತ್ಕೊಂಡು ಹೋಗ್ತೀರಾ. ನೀವು ಅಂದ್ಕೊಂಡಂಗೆ ಜೀವನ ಬದುಕಿ ಅಂತ ಒಂದು ಹಂತ ದಾಟಿದ ಮೇಲೆ, ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆದಮೇಲೆ ನೀವು ಅಂದ್ಕೊಂಡಂಗೆ ಬದುಕಿ ಅಂತ ನಮ್ಮ ಅಂಕಲ್ ತುಂಬ ಚೆನ್ನಾಗಿ ಹೇಳಿದ್ರು. ಸರ್, ನಾನಂತೂ ಇನ್ಸ್ಪೈರ್ ಆದೆ. ಥ್ಯಾಂಕ್ ಯು. ಶುಭವಾಗಲಿ. ರಾಗ ಜೀವನ ರಾಗ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.